ಮೇ ಅಂತ ಅಂದ್ರೆ ಮದರ್ಸ್ ಮಂತ್, ಮದರ್ಸ್ ಡೇ ಅಂತ ಅದರಲ್ಲಿ ಮುಳುಗೋಗ್ಬಿಟ್ಟಿರ್ತಾರೆ. ಸೊ ಯಾರು ಕೂಡ ಮದರ್ಸ್ ಮೆಂಟಲ್ ಹೆಲ್ತ್ ಬಗ್ಗೆ ಮಾತಾಡೋದೇ ಇಲ್ಲ. ಅಟ್ಲೀಸ್ಟ್ ನಾವು ಫಿಸಿಕಲ್ ಹೆಲ್ತ್ ಬಗ್ಗೆ ಹೇಳಿಲ್ಲ ಅಂತಂದ್ರು ಅಕ್ಕಪಕ್ಕದಲ್ಲಿರೋರ್ಗೆ ಪೇನ್ ಆಗ್ತಿದೆ ಅಂತ ಅಯ್ಯೋ ಪಾಪನಾದ್ರು ಅಂತಾರೆ ನಾರ್ಮಲ್ ಆಗಿ. ಅದೇ ಮೆಂಟಲ್ ಹೆಲ್ತ್ ಬಗ್ಗೆ ಯಾರು ಕೂಡ ತಲೆ ಕೆಡ್ಸ್ಕೊಳ್ಳಲ್ಲ. ಅಷ್ಟೇ ತಾನೇ, ಇಷ್ಟು ಚಿಕ್ಕ ವಿಷಯಕ್ಕೆಲ್ಲ ಯಾಕೆ ತಲೆ ಕೆಡ್ಸ್ಕೋತೀಯ ಅಂತ ಹೇಳಿ ಸುಮ್ನೆ ಆಗ್ಬಿಡ್ತಾರೆ. ತಾಯಿ ಮಗುಗೆ 24/7 365 ಡೇಸ್ ಕೂಡ ಮಗುಗೆ ಟೈಮ್ ಕೊಡ್ತಿರ್ತಾಳೆ. ಅವಳಿಗೆ ಯಾವುದೇ ರೀತಿಯಾದ ವೆಕೇಶನ್, ಹಾಲಿಡೇಸ್ ಅಷ್ಟೇ ಯಾಕೆ, ಅವಳಿಗೆ ಹುಷಾರ್ ಇಲ್ದಿನೂ ಕೂಡ ಅವಳಿಗೆ ಒಂದಿನ ಹಾಲಿಡೇಸ್ ಇರೋದಿಲ್ಲ. ಸೊ ನಾವು ಎಷ್ಟು ನಮ್ಮನ್ನ ನಾವು ಮರ್ತಿರ್ತೀವಿ ಅಂತ ಅಂದ್ರೆ, ಸೊ ನಮ್ಮ ಕೆರಿಯರ್ ಬಗ್ಗೆ, ನಮ್ಮ ಲುಕ್ಸ್ ಬಗ್ಗೆ, ನಮ್ಮ ಹೆಲ್ತ್ ಬಗ್ಗೆ ಗಮನ ಕೊಡ್ದಲೇ ಇರೋ ಅಷ್ಟು ನಾವು ಆ ಮಕ್ಕಳಿಗೆ ಪ್ರಯಾರಿಟೀಸ್ ನ ಕೊಟ್ಬಿಟ್ಟಿರ್ತೀವಿ. ಈ ಮೆಂಟಲ್ ಹೆಲ್ತ್ ತುಂಬಾ ಹಾಳಾದಂಗೆ ನಾವು ಅಕ್ಕಪಕ್ಕದಲ್ಲಿ ಇರೋರ್ ಮೇಲೆ ಕೋಪನ ತೋರಿಸ್ತೀವಿ, ಸ್ಪೆಷಲಿ ಹಸ್ಬೆಂಡ್ ಮತ್ತೆ ಫ್ಯಾಮಿಲಿ ಮೆಂಬರ್ಸ್ ಮೇಲೆ. ಈ ಟೈಮ್ ಅಲ್ಲಿ ಮೇಜರ್ ರೋಲ್ ಅಂದ್ರೆ ಹಸ್ಬೆಂಡ್. ಸೊ ನೀನು ನನ್ನ ಲೈಫ್ ಅಲ್ಲಿ ಇಂಪಾರ್ಟೆಂಟ್ ಅಂತ ಅವ್ರಿಗೆ ಪ್ರೀತಿ ಕೇರ್ ತೋರಿಸೋದು ಒಂದು ಬೆಸ್ಟ್ ಗಿಫ್ಟ್ ಮದರ್ಸ್ಗೆ.